ಏನಾಯ್ತು? ಯಾಕೆ ನಿಮ್ಮನ್ನು ಹೊಡಿತಾ ಇದ್ದಾರೆ? ಸ್ವಾಮಿ, ಕೇಳ್ದಿರನೇ ಎತ್ತಿ ಎತ್ತಿ ಕೊಡೋವಂಥವ್ರು ಸ್ವಾಮಿ ನೀವು. ನಿಮ್ಗೆ ಒಂದು ದ್ರೋಹ ಆಗ್ತಿರ್ಬೇಕಾದ್ರೆ ಅದನ್ನ ನೋಡ್ಕೊಂಡು ನಮ್ಮ ಕೈಲಿ ಸುಮ್ನಿರೋದಕ್ಕಾಗ್ಲಿಲ್ಲ. ಅದನ್ನ ನಿಮ್ಮ ಹತ್ರ ಹೇಳೋಣ ಅಂತ ಬಂದ್ರೆ ಒಳಗಡೆನೆ ಬಿಡಲ್ಲ ಅಂತಿದ್ದಾರೆ. ಹೊಡೆದು ಓಡಿಸ್ತಿದ್ದಾರೆ ಸ್ವಾಮಿಗಳೇ. ನನಗೆ ದ್ರೋಹನ? ಏನು ಹೇಳ್ತಾ ಇದ್ದೀರಾ? ಮದ್ವೆ ದಿನ ನಮ್ಗೆಲ್ಲ ತವ್ರ ಮನೆ ಕೊಡುಗೆ ಆಗಿ ನೀವು ಕೊಟ್ಟ ಜಮೀನ್ ಪತ್ರ ಯಾವುದು ಆಗೋದಿಲ್ಲ ಅಂತ ಹೇಳ್ಬಿಟ್ರಯ್ಯ. ಯಾಕೆ? ಆ ಜಾಗ ಯಾವುದು ನಿಮ್ಮ ಹೆಸರಲ್ಲಿ ಇಲ್ಲ ಅಂತ ಯಜಮಾನ್ರೆ. ಬೇರೆ ಯಾರ ಹೆಸರಲ್ಲಿದೆ? ಆ ಜಾಗ ಇಲ್ಲ ನಿಮ್ ಉಸಿರಿಗುಸಿರಾಗಿರೋ ನೀವೇ ಸಾಕ್ ಬೆಳೆಸಿರೋ ಅಂತ ನಿಮ್ ಚಿಕ್ಕಪ್ಪ ಅವ್ರ ಮಗ ರಾಜಶೇಖರ್ ಅವ್ರ ಹೆಸರಲ್ಲಿದೆ. ಅಷ್ಟ್ ಮಾತ್ರ ಅಲ್ಲ ಸ್ವಾಮಿಗಳೇ, ಇನ್ನು ಎಷ್ಟೊಂದು ಅನ್ಯಾಯಗಳು ನಡೀತಾನೆ ಇದೆ. ನೀವು ನಮ್ಗೆ ಅಂತ ಕೊಡೋದು ಯಾವ್ದು ಸರಿಯಾಗಿ ನಮ್ಗೆ ಯಾವ್ದು ಬಂದು ಸೇರೋದೇ ಇಲ್ಲ ಸ್ವಾಮಿಗಳೇ. ಇನ್ಮೇಲೆ ನಮ್ಮಿಂದ ಯಾವುದೂ ತಪ್ಪಾಗಲ್ಲ. ಸ್ವಲ್ಪ ಮೇಲೆ ಬಾ. ದಿವಾನ್, ಅಯ್ಯೋ, ಏನಂದ್ರೆ 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 ಅವ್ರು ಕರಿತಾ ಇದ್ದಾರೆ, ಹೋಗ್ರಿ. ಆಚೆ ಇರೋ ಬಡವ್ರಿಗೆ ಏನೇನು ಸೇರ್ಬೇಕೋ ಅದನ್ನು ಸೇರಿಸ್ಬಿಡು. ರಾಜಶೇಖರ್, ನಾನಿನ್ನ ಚಿಕ್ಕಪ್ಪನ ಮಗ ಅಂತ ನೋಡ್ಕೊಂಡಿಲ್ಲ, ನನ್ನ ಸ್ವಂತ ತಮ್ಮ ಅಂತ ಅಂದ್ಕೊಂಡಿದ್ದೀನಿ. ನೀನು ಈ ಥರ ಮಾಡಬಾರ್ದಿತ್ತು. ನಾನು ನಿನಗೆ ಏನೇನು ಮಾಡಿಲ್ಲ. ನಮ್ಮ ವಾರಸ್ದಾರ ಇಲ್ಲ ಅಂದರೂ ಕೂಡ ನಿನ್ನ ಮಗನ್ನೇ ದತ್ತಕ್ಕೆ ತಗೊಂಡಿದ್ದೀವಿ. ಎಲ್ಲ ವಿಧಿಯ ಆಟ, ಎಲ್ಲ ದೇವರಾಟ. ನನ್ನ ಹೆಂಡತಿ, ನನ್ನ ಮಹಾರಾಣಿ ಹೋಗುವಾಗ ನನಗೊಂದು ವಾರಸ್ದಾರನ ಕೊಟ್ಟು ಅವಳು ಹೋಗ್ಬಿಟ್ಲು. ಕೊಟ್ಟ ಮಾತು, ಕೊಟ್ಟಿರೋ ದಾನ ನಾವು ವಾಪಸ್ ತಗೊಳ್ಳೋ ಜಾಯಮಾನ ಅಲ್ಲ ನಮ್ಮದು. ಯಾವತ್ತು ನಮ್ಮ ಮಗ ಹುಟ್ಟಿದ್ನೋ ಆವತ್ತೇ ನನ್ನೆಲ್ಲ ಆಸ್ತಿನ ನಿನ್ನ ಮಗನಿಗೆ ಬರೆದು ಕೊಟ್ಬಿಟ್ಟೆ. ನಿನ್ನ ಮಗನ ಹೆಸರಲ್ಲಿರೋ ನಾನು ಯಾವ ಆಸ್ತಿನೂ ದಾನ ಮಾಡಿಲ್ಲ. ಪರಂಪರೆಯಿಂದ ಆ ಕಾಲದಲ್ಲಿ ನಮ್ಮ ದೊಡ್ಡವರು ನಮಗೋಸ್ಕರ ಮಾಡಿರೋ ಆ ಆಸ್ತಿಯಿಂದನೇ ಇದನ್ನೆಲ್ಲ ಮಾಡ್ತಾ ಇರೋದು. ಈಗ ಅದನ್ನು ನಿಮಗೆ ಬರೆದು ಕೊಟ್ಬಿಡ್ತೀನಿ. ಇದು ನಿನ್ನ ಮಗನ ಹೆಸರಿಗೆ ಬರೆದಿರೋ ಆಸ್ತಿ ಪತ್ರಗಳು. ಇದು ಬಡವರ ಉಸಿರು. ರಾಜಶೇಖರ್ ಅವರೇ, ನೀವು ಮಾಡಿರೋ ದ್ರೋಹನ ನಾನು ಕ್ಷಮಿಸ್ತೀನಿ, ಆದರೆ ಬಡವ್ರಿಗೆ ಮಾಡಿರೋ ದ್ರೋಹನ ನಾನು ಕ್ಷಮಿಸ್ಬೋದು. ಬರ್ತೀನಯ್ಯ. ಅಣ್ಣ, ಎಲ್ಲಿ ಹೋಗ್ತಿದ್ದೀರ? ಪ್ರಪಂಚ ತುಂಬಾ ದೊಡ್ಡದು ಅಮ್ಮ. ಅಣ್ಣ, ಅಣ್ಣ, ನನ್ನ ಬಿಟ್ಟು ಹೋಗ್ಬೇಡಿ ಅಣ್ಣ, ನನ್ನ ಬಿಟ್ಟು ಹೋಗ್ಬೇಡಿ ಅಣ್ಣ. ಏನೋ ದುಡ್ಡಿನ ಆಸೆಗೆ ತಪ್ಪು ಮಾಡಿಬಿಟ್ರು. ನಮ್ಮನ್ನು ಬಿಟ್ಟು ಹೋಗಬೇಡಿ ಅಣ್ಣ, ನಮ್ಮನ್ನು ಬಿಟ್ಟು ಹೋಗಬೇಡಿ ದಯವಿಟ್ಟು ಅಣ್ಣ.
ನಮ್ಮನ್ ಬಿಟ್ಟು ಹೋಗ್ಬೇಡಿ ಅಣ್ಣ. ನಾನು ಕೊಟ್ಟ ಮಾತು ಯಾವತ್ತೂ ನಾ ಹಿಂತಿರುಗಿಸೋನಲ್ಲಮ್ಮ. ಅಣ್ಣ, ನೀವೊಂದು ತೀರ್ಮಾನ ತಗೊಂಡ್ರೆ ಅದು ಯಾರೂ ಬದಲಾಯಿಸಕ್ಕಾಗಲ್ಲ. ಎಲ್ಲರಿಗೂ ಗೊತ್ತು. ಕಡೆದಾಗಿ ನಾನೊಂದು ಕೇಳ್ತೀನಿ, ಕೊಡ್ತೀರಾ? ನನ್ನ ಹತ್ರ ಕೊಡೋದಕ್ಕೆ ಇನ್ನೇನು ಉಳಿದಿದೆ? ನಿಮ್ಮ ಮಗುನ ಸಾಕಿದ್ರಾದ್ರೂ ನಾವು ಮಾಡಿದ ಪಾಪದಲ್ಲಿ ಸ್ವಲ್ಪ ತೀರ್ಸ್ಕೊಳ್ತೀವಿ. ಆ ಭಾಗ್ಯ ಆದ್ರೂ ನಮಗ್ ಕೊಡಿ. ಆದರೆ ಒಂದು, ಈ ಮಗುನ ನೀವು ಸಾಧಾರಣವಾಗಿ ಒಳ್ಳೆ ಮನುಷ್ಯನಾಗಿ ಬೆಳೆಸಬೇಕು. ದುಡ್ಡಿನ ನೆರಳು ಕೂಡ ಇವನ ಮೇಲೆ ಬೀಳಬಾರ್ದು. ಒಂದಲ್ಲ ಒಂದಿನ ನಾನು ವಾಪಸ್ ಬರ್ತೀನಿ. ಅಲ್ಲಿವರೆಗೂ ಇವನು ಯಾರು ಅನ್ನೋದನ್ನ ಯಾರಿಗೂ ಗೊತ್ತಾಗಬಾರ್ದು. ಇದು ನನ್ನ ಮೇಲೆ ಆಣೆ. ಅಪ್ಪ, ಮೋಸ ಮಾಡೋರ್ಗಿಂತ ಮೋಸ ಹೋಗೋರೇ ಜಾಸ್ತಿ ಅಂತ ನೀವು ಅವಾಗ ಹೇಳ್ತಾ ಇದ್ರಿ. ನಾನೇ ಯಾಮರ್ಬಿಟ್ಟೆಪ್ಪ. ಈಗ ನಿಮ್ಮ ಮುಂದೆ ಅಪರಾಧಿಯಾಗಿ ನಿಂತಿದ್ದೀನಿ. ನನ್ನ ಕ್ಷಮಿಸಿ. ಮುರಿದಿದೆಯಾ ಜೀವನಾಟ, ಉಳಿದಿದೆಯಾ ಶೋಕ, ಕಾಲವೇ ಕಾಟು ಹಾಕಿದೆ, ವೇದನೆ ಜ್ವಾಲೆ ಆಗಿದೆ, ಹೊಳಪೆ ಇಲ್ಲದ ಕಣ್ಣಲ್ಲಿ ಬೆಳಕೆ ಮಾಸಿ ಹೋಯಿತೆ. ಮನುಷ್ಯನಿಗೆ ಮನಸ್ಸೇ ಶಾಪನ, ತಲೆ ಬಾಗಿಸದವನ ಅಭಿಮಾನ. ಮಾನವತ್ವ ಅಂದೇನಿ, ಒಳ್ಳೆತನದಲ್ಲಿದ್ದೇನೆ. ಒಳ್ಳೆತನ ವಿಷವಾದರೆ ಮನಸ್ಸಿನ ಗತಿ ಏನು? ನೀನು ನಂಬಿದವರೆಂದು ಬೆನ್ನು ಮುರಿಯಲೆಂದು ನಿಂತರೆ, ನಿರ್ಲಕ್ಷ್ಯ ಲೋಕದಲ್ಲಿ ನ್ಯಾಯವೆಂದರೆ ಕೊನೆಯಲ್ಲಿ ಉಳಿಯೋದು ದ್ವೇಷವೊಂದೇ ತಾನೇ ಜೀವನ ಸಾರಾಯಿದ. ಜೀವನ ಸಾರಾಯಿದ. ಅಮ್ಮ! ಜಮೀನ್ದಾರ್ಗೆ ಕೊಟ್ಟ ಮಾತನ್ನ ಕಾಪಾಡೋದಕ್ಕೋಸ್ಕರ, ನಮ್ಮ ಅಣ್ಣನಿಂದ ಮುತ್ತುನ ಕಾಪಾಡೋದಕ್ಕೋಸ್ಕರ ಮುಂಚೆನೆ ಸತ್ತೋಗಿರೋ ಒಬ್ಬ ಕೆಲ್ಸದವ್ರ ಮಗುನ ತೋರಿಸಿ ಜಮೀನ್ದಾರ್ ಮಗುನ ಸತ್ತೋಗಿದೆ ಅಂತ ಸುಳ್ಳು ಹೇಳಿ ಯಾರಿಗೂ ಗೊತ್ತಿಲ್ಲದೆ ಈ ಊರಿಗೆ ಬಂದ್ಬಿಟ್ವಪ್ಪ. ಈಗ ಹುಚ್ಚರಾಗಿದ್ದಾರಲ್ಲ, ಅವ್ರು ಹಾಕಿದ ಭಿಕ್ಷೆಯಲ್ಲಿ ಒಂದು ಭಾಗ ಅಪ್ಪ ಈ ಜಮೀನು. ದೊಡ್ಡವರು ಇವಾಗ ಎಲ್ಲಮ್ಮ ಇದ್ದಾರೆ. ಅರಸರಾಗಿರ್ಬೇಕಾದವರು ಅರಳಿ ಮರದ ಕೆಳಗಿದಾರಪ್ಪ. ನಾನು ಎಷ್ಟೋ ಸಲ ಮನೆಗೆ ಕರೆದು ನೋಡಿದೆ. ನಾನು ಹೋಗಿ ಕರ್ಕೊಂಬರ್ತೀನಮ್ಮ. ಅಂದ್ಕೊಂಡಿದ್ದೆ, ಆರಂಭದಲ್ಲೇ ಅಂದ್ಕೊಂಡಿದ್ದೆ, ಯಾಕೆ ಈ ಮುತ್ತು ಜಮೀನ್ದಾರ್ ಥರನೇ ಕಾಣಿಸ್ತಾನೆ ಅಂತ ಸಂದೇಹ ಪಟ್ಟೆ. ಸರಿಯಾಗೋಯ್ತು, ನಾನೇ ಅಮರ್ಬಿಟ್ಟೆ. ನನ್ನ ತಂಗಿನೇ ನನ್ನ ಯಾಮರ್ಸಿದ್ಲು. ಮಗು ಸತ್ತೋಯ್ತು ಅಂತ ಸುಳ್ಳು ಹೇಳಿ ನನ್ನ ಯಾಮರ್ಸ್ಬಿಟ್ಲು. ಬಿಡೋದಿಲ್ಲ, ಬಿಡೋದಿಲ್ಲ, ಇನ್ಮೇಲೆ ನಾನು ಯಾಮಾರೋದಿಲ್ಲ. ಏಯ್,
ನಮ್ಮ ಹುಡುಗರನ್ನೆಲ್ಲ ಬರೋದಕ್ಕೆ ಹೇಳೋ. ಅಲ್ಲ ಜಮೀನ್ದಾರನ್ನ ಹೋಗಿ ಯಾರೋ ಜಮೀನ್ದಾರ ಹುಚ್ಚ ಅವನು. ಸುಪ್ರೀಂ ಕೋರ್ಟ್ ಅಲ್ಲಿರೋ ಜಡ್ಜಿಗಿಂತ ಬಲಿಷ್ಠವಾಗಿರೋ ವ್ಯಕ್ತಿ ಕಣ್ಣು ನಾನು. ನಾಳೆ ದಿನ ಈ ಮುತ್ತು ನಮ್ಮಪ್ಪನ ಎಲ್ರು ಯಾಮಾರ್ಸಿದ್ರು ಅಂತ ಹೇಳಿದ್ರೆ ಆಸ್ತಿ ಪೂರ್ತಿ ಮುತ್ತುಗ್ ಹೋಗುತ್ತೆ. ಅದಕ್ಕೂ ಮೊದಲು ನಿಮ್ಮ ಯಜಮಾನನಿಗೆ ಒಂದೇ ಏಟು ಆರೋಪ ಮುತ್ತು ಮೇಲೆ ಹಾಕು. ಆಮೇಲೆ ನೋಡು, ಊರ್ ಜನನೇ ಅವನನ್ನ ಜಮೀನ್ದಾರನ ಕೊಂದ ಅಂತ ಆಚೆ ಹಾಕ್ಬಿಡ್ತಾರೆ. ಆಮೇಲೆ ನಮ್ಮ ಜನರನ್ನ ಬಿಟ್ಟು ಅವನನ್ನು ಸಾಯಿಸ್ಬಿಡು. ಆಮೇಲೆ ಆಸ್ತಿಗೆ ವಾರಸ್ದಾರ ಅಂತ ಇರೋದು ನನ್ನ ತಂಗಿ ಒಬ್ಳೆ. ಆಮೇಲೆ ಅವಳನ್ನು ಮೇಲೆ ಕಳಿಸ್ಬಿಡೋಣ. ಆಮೇಲೆ ಅದಕ್ಕೆಲ್ಲ ನಾನೇ ರಾಜ, ನೀನೇ ದಳಪತಿ. ನಿಂತ್ಕೋ. ಅವನು ಸತ್ತಿರೋದಕ್ಕೆ ಸಾಕ್ಷಿ ಬೇಡವಾ? ಚಪ್ಲಿ ತೆಗಿ. ಈಗ ಅವನ್ನ ಎತ್ಕೊಂಡೋಗು. ಒಂದು ಎಲುಬು ಕೂಡ ಸಿಗಬಾರ್ದು.